ಹಾಯ್ ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಎಲ್ಲ ಹೇಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಬನ್ನಿ. ಇವತ್ತಿನ ದಿನ ಫ್ರೈಡೇ. ಸೊ ಫ್ರೈಡೇ ಆಗಿರೋದ್ರಿಂದ ನಿಮಗೇನು ಅಂತ ಗೊತ್ತಿರುತ್ತೆ, ತಮ್ಮನಿಲ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ನಿಮ್ಗೆ ಯಾವ ಮೂವಿ ಬಗ್ಗೆ ಹೇಳ್ತಾ ಇದ್ದೀನಿ ಇವತ್ತು ಅಂತ. ಸೊ ಇದು ಬಂದು ಒಂದು ಒಳ್ಳೆ ಮೂವಿ, ಘಟ್ಟ ಕುಸ್ತಿ ಅಂತ. ಘಟ್ಟ GATTAKUSTHI ಸೆಕೆಂಡ್ ಪಾರ್ಟು ಕೂಡ ಬಿಟ್ಟಿದ್ದಾರೆ ಈಗ. ಸೊ ನೆಕ್ಸ್ಟು ಲೆವೆಲ್ ಆಗಿದೆ ಗೈಸ್ ಮೂವಿ ಮಾತ್ರ. ಪಾರ್ಟ್ 1 ನೆಕ್ಸ್ಟ್ ಲೆವೆಲ್ ಆಗಿದೆ, ಪಾರ್ಟ್ 2 ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಸೊ ಎರಡು ಪಾರ್ಟೂ ತುಂಬ ಸೂಪರ್ ಡೂಪರ್ ಹಿಟ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಸೊ ನಿಮಗೆ ಎರಡೂ ಲ್ಯಾಂಗ್ವೇಜಲ್ಲೂ ಸಿಗುತ್ತೆ, ಎರಡು ಪಾರ್ಟೂ ಕನ್ನಡದಲ್ಲಿ ಸಿಗುತ್ತೆ ಗೈಸ್. ಆಲ್ಮೋಸ್ಟು ಒಂದೇ ಒಂದು ನಿಮಿಷ. ಒಂದೇ ಒಂದು ನಿಮಿಷ ಗೈಸ್, ನಾನು ಇದು ಲ್ಯಾಂಗ್ವೇಜ್ ಒಂದು ಓಕೆ. ಸೊ ಪಾರ್ಟ್ 2 ಬಂದು ಕನ್ನಡದಲ್ಲಿದೆ, ಪಾರ್ಟ್ 1 ಬಂದು ತಮಿಳಲ್ಲೇ ಇದೆ. ಪಾರ್ಟ್ 1 ಬೇಕಾದರೆ ಬೇರೆ OTT ಪ್ಲ್ಯಾಟ್ಫಾರ್ಮಲ್ಲಿ ಕನ್ನಡದಲ್ಲಿದೆ. ಇದು ಬಂದು ನೆಟ್ಫ್ಲಿಕ್ಸಲ್ಲಿದೆ ಗೈಸ್. ಪಾರ್ಟ್ 1 ಪಾರ್ಟ್ 2 ಎರಡೂ ಕೂಡ ನೆಟ್ಫ್ಲಿಕ್ಸಲ್ಲಿದೆ. ಸೊ ನೆಕ್ಸ್ಟ್ ಲೆವೆಲ್ ಆಗಿದೆ. ಇವತ್ತು ನಾನು ಕೊಡ್ತಾ ಇರೋದು ಬಂದ್ಬಿಟ್ಟು ಪಾರ್ಟ್ 2. ಪಾರ್ಟ್ 1 ಯಾರ್ಯಾರೆಲ್ಲ ನೋಡಿಲ್ಲ, ಸೊ ಅವ್ರಿಗೆ ಒಂದೇ ಒಂದು ಹಿಂಟ್ ಕೊಟ್ಬಿಡ್ತೀನಿ. ಲೈಕ್ ಅದೊಂದು ನೆಕ್ಸ್ಟ್ ಲೆವೆಲ್ ಮೂವಿ. ಒಬ್ಬ ಮದುವೆ ಆಗಿ ಒಂದು ಹೆಣ್ಣನ್ನ ಯಾವ ರೀತಿ ಅಂದರೆ ಹೆಣ್ಣು ಕಂಟ್ರೋಲಲ್ಲಿರಬೇಕು, ಗಂಡಸು ಹಿಂಗೆ ಆಚೆ ಹೋಗಿ ದುಡಿಬೇಕು. ಗಂಡಸರು ಇದ್ರೆ ಆಚೆ ಹೋಗಿ ದುಡಿಬೇಕು, ಹೆಣ್ಮಕ್ಳು ಯಾವತ್ತಿದ್ರು ಮನೆ ಸಂಸಾರ ಅಂತ ನೋಡ್ಕೊಂಡಿರ್ಬೇಕು ಅನ್ನೋ ಪದ್ಧತಿಲಿ ಬಂದಿರ್ತಾರೆ. ಅದೇ ಒಂದು ತಲೆಯಲ್ಲಿ ಇರ್ತಾರೆ. ಅಂದರೆ ಅವಳು ಕೂಡ ಮದುವೆ ಆಗಬೇಕು ಅಂದ್ಬಿಟ್ಟು ನಾನು ಘಟ್ಟ ಕುಸ್ತಿ ಕಲ್ತಿದ್ದೀನಿ, ಕುಸ್ತಿ ಆಡ್ತೀನಿ, ಈ ಥರ ಹುಡುಗರ ಥರ ಅಂತ ಏನೂ ಹೇಳಿರಲ್ಲ, ಹಂಗೆ ಕೊಟ್ಟು ಮದುವೆ ಮಾಡಿರ್ತಾರೆ. ಸೊ ಅದಾದಮೇಲೆ ಒಂದು ಸಿಚುವೇಶನ್ ಬಂದಾಗ, ಫೈಟಿಂಗ್ ನಡಿಬೇಕಾದಾಗ ಇವಳು ಫೈಟ್ ಮಾಡ್ತಾಳೆ. ಅದು ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲಾಗಿ ಹೋಗುತ್ತೆ ಮೂವಿ ಮಾತ್ರ. ಸೊ ಪಾರ್ಟ್ 2 ಅಲ್ಲಿ ಬಂದು ಆಲ್ಮೋಸ್ಟು ಹೀರೋ ಬಂದ್ಬಿಟ್ಟು ಹಸ್ಬೆಂಡ್ ಥರನೇ ಇರ್ತಾನೆ. ಅಂದರೆ ಮನೆ ಕೆಲಸ ಮಾಡ್ಕೊಂಡು ಹೆಂಡ್ತಿಗೆ ಸಪೋರ್ಟ್ ಮಾಡ್ಕೊಂಡು ಹೆಂಡ್ತಿನ ಕುಸ್ತಿಗೆ ಅಂದರೆ ಕಾಂಪಿಟೇಷನ್ಗಳಿಗೆ ಟ್ರೈನಪ್ ಮಾಡ್ತಾ ಸಪೋರ್ಟ್ ಮಾಡ್ಕೊಂಡು, ಮತ್ತು ಅದಕ್ಕೊಂದು ಮಗಳು ಕೂಡ ಇರ್ತಾಳೆ. ಅವಳು ಪಾತ್ರನೂ ಕೂಡ ನೆಕ್ಸ್ಟ್ ಲೆವೆಲ್ ಆಗಿದೆ ಗೈಸ್, ನೆಕ್ಸ್ಟ್ ಲೆವೆಲ್ ಪಾತ್ರ ಅದಂತೂ. ಸೊ ಅದನ್ನು ಕೂಡ ಒಂದು ಸಪೋರ್ಟಿವ್ ಆಗಿ ಅವಳು ಸಪೋರ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಹೆಂಗಿರುತ್ತೆ ಒಬ್ಬ ಹೌಸ್ ಹಸ್ಬೆಂಡ್ ಆಗಿ ಒಬ್ಳು ಘಟ್ಟ ಕುಸ್ತಿಗೆ ಹೋದ್ರೆ ಹೆಂಗಿರುತ್ತೆ ಅಂತ. ಆಮೇಲೆ ಲಾಸ್ಟಲ್ಲಿ ಅವರಿಬ್ಬರ ಮಧ್ಯೆ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯಗಳಾಗಿ ಅದು ಏನೇನೋ ಒಂದು ಫೈಟ್ ಥರ ಕನ್ವರ್ಟ್ ಆಗಿ ಅವರಿಬ್ಬರ ಮಧ್ಯೆನೂ ಒಂದು ಘಟ್ಟ ಕುಸ್ತಿ ಅರೇಂಜ್ ಮಾಡೋಣ ಅಂತ ಗಂಡ ಹೆಂಡತಿ ಮಧ್ಯೆ ಒಂದು ಘಟ್ಟ ಕುಸ್ತಿ ಅರೇಂಜ್ ಮಾಡಿ ನಾರ್ಮಲ್ ಆಗಿ ಅದರಲ್ಲಿ ಯಾರು ಗೆಲ್ತಾರೆ, ಯಾರು ಹಿಂಗೆ ಎಂತಕ್ಕೋಸ್ಕರ ಆ ಥರ ಕಾಂಪಿಟೇಷನ್ ಇರ್ತಾರೆ ಅಂತೆಲ್ಲ ನೆಕ್ಸ್ಟ್ ಲೆವೆಲಾಗಿ ತೆಗ್ದಿದ್ದಾರೆ ಗೈಸ್. ಸೊ ಇದು ಬಂದು ನೆಟ್ಫ್ಲಿಕ್ಸಲ್ಲಿ ಕಂಪ್ಲೀಟ್ ಮೂವಿ ಸಿಗುತ್ತೆ. ಪಾರ್ಟ್ 1 ಪಾರ್ಟ್ 2 ನಿಮಗೆ ನೆಟ್ಫ್ಲಿಕ್ಸಲ್ಲಿ. ಪಾರ್ಟ್ 1 ಬಂದು ತಮಿಳ್ ವರ್ಷನಲ್ಲಿದೆ, ಪಾರ್ಟ್ 1 ಬಂದು ತಮಿಳ್ ವರ್ಷನಲ್ಲಿರೋದು. ಸೊ ಪಾರ್ಟ್ 2 ಬಂದ್ಬಿಟ್ಟು ತಮಿಳು, ತೆಲುಗು, ಹಿಂದಿ, ಮಲಯಾಳಂ, ಕನ್ನಡ ಇಷ್ಟು ಲ್ಯಾಂಗ್ವೇಜಲ್ಲೂ ಇದೆ. ಸೊ ನಿಮಗೆ ಪಾರ್ಟ್ 1 ಕನ್ನಡ ಲ್ಯಾಂಗ್ವೇಜಲ್ಲಿ ಬೇಕು ಅಂದರೆ ಘಟ್ಟ ಕುಸ್ತಿ ಪಾರ್ಟ್ 1 ಕನ್ನಡ ವರ್ಷನ್ OTT ಪ್ಲ್ಯಾಟ್ಫಾರ್ಮ್ ಹಾಟ್ಸ್ಟಾರಲ್ಲಿದೆ ಗೈಸ್. ಒಂದೇ ಒಂದು ನಿಮಿಷ ಗೈಸ್, ಕಾಪಿ. ಸೊ ಘಟ್ಟ ಕುಸ್ತಿ ನಿಮಗೆ ಕನ್ನಡದಲ್ಲಿ ಬೇಕು ಅಂದರೆ ಹಾಟ್ಸ್ಟಾರಲ್ಲಿದೆ. ಸೊ ಹಾಟ್ಸ್ಟಾರಲ್ಲಿ ಪಾರ್ಟ್ 1, ಸೊ ಪಾರ್ಟ್ 1 ಹಾಟ್ಸ್ಟಾರಲ್ಲಿದೆ. ಸೊ ಹೋಗಿ ನೋಡ್ಬೋದು. ಆಲ್ಮೋಸ್ಟು ತುಂಬ ಸಖತ್ತಾಗಿರುತ್ತೆ ನೋಡಿ ಗೈಸ್. ಹಾಟ್ಸ್ಟಾರಲ್ಲೂ ಇದೆ, ನೆಟ್ಫ್ಲಿಕ್ಸಲ್ಲೂ ಇದೆ. ಬೇಕಾದರೆ ನಿಮಗೆ ಯೂಟ್ಯೂಬಲ್ಲೂ ಸಿಗಬಹುದು. ಸೊ ಯೂಟ್ಯೂಬಲ್ಲೂ ಕೂಡ ನೋಡ್ಬೋದು ಅನ್ಸುತ್ತೆ ನೀವು. ಸೊ ನಾನು ಇವಾಗೇನು ಪ್ಲೇ ಮಾಡೋಕ್ಕಾಗಲ್ಲ, ಪ್ಲೇ ಮಾಡಿದ್ರೆ ಕಾಪಿರೈಟ್ಸ್ ಕ್ಲೇಮ್ ಆಗೋಗುತ್ತೆ, ಅದಕ್ಕೋಸ್ಕರ ತೋರ್ಸೋಕ್ಕಾಗಲ್ಲ ಗೈಸ್. ಕೆಲವೊಂದು ನಿಮ್ಗೆ ಹೆಂಗೆ ಅಂದರೆ ಹಿಂಗೇನಾದ್ರು ನಾನು ರಿಸರ್ಚ್ ಮಾಡಬೇಕಾದಾಗ, ಏನಾದರೂ ನಾನು ಇದು ಮಾಡಬೇಕಾದಾಗ ಸ್ಕ್ರೀನ್ ತೋರಿಸ್ಬೇಕು ಅಂತ ಅನಿಸ್ಬಿಡುತ್ತೆ. ಇಫ್ ಇನ್ ಕೇಸ್ ಅಲ್ಲೇನಾದರೂ ಒಂದು ಮಿನಿಟ್ ವೀಡಿಯೋ ತೋರಿಸ್ಬಿಟ್ರು ನಾನು ಕಾಪಿರೈಟ್ಸ್ ಬಿದ್ದುಬಿಡುತ್ತೆ. ಕಾಪಿರೈಟ್ ಸ್ಟ್ರೈಕ್ ಆದಾಗ ನನ್ನ ಚಾನಲ್ಗೆ ಎಫೆಕ್ಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೋಸ್ಕರ ಅದನ್ನು ಒಂದು ಸ್ವಲ್ಪ ತೋರ್ಸೋಕ್ಕೆ ನಾನು ಹಿಂದೇಟಾಗ್ತೀನಿ. ಸೊ ಆವಾಗಲೇ ನಾನು ಒಂದು ನಿಮಿಷ ಇರಿ ಗೈಸ್, ಒಂದು ನಿಮಿಷ ನಾನು ರಿಸರ್ಚ್ ಮಾಡ್ತಾಯಿದ್ದೀನಿ, ನಾನು ಹುಡುಕ್ತಾ ಇದ್ದೀನಿ ಅಂತ ಹೇಳ್ತೀನಿ. ಸೊ ಇವತ್ತಿಂದು ಬಂದ್ಬಿಟ್ಟು ಪಾರ್ಟ್ 2 ಮಸ್ತಾಗಿದೆ ಗೈಸ್, ದಯವಿಟ್ಟು ಹೇಳ್ತಿದ್ದೀನಿ. ಯಾರೆಲ್ಲ ನೋಡಿಲ್ಲ, ಪಾರ್ಟ್ 1 ಕೂಡ ನೋಡಿಲ್ಲ, ಆರಾಮಾಗಿ ನೋಡಿ ನೆಟ್ಫ್ಲಿಕ್ಸಲ್ಲಿ. ಇದರಲ್ಲೂ ಕೂಡ ಆರಾಮಾಗಿ ನೋಡಿ.
ಸೊ ನೆಟ್ಫ್ಲಿಕ್ಸಲ್ಲಿ ನೋಡೋದು ಪಾರ್ಟ್ 2 ಕೂಡ ಆರಾಮಾಗಿ ನೋಡ್ಬೋದು. ಸೊ ನೆಕ್ಸ್ಟ್ ಲೆವೆಲ್ ಅಂದರೆ ನೆಕ್ಸ್ಟ್ ಲೆವೆಲ್ ಆಗಿದೆ ಇದು ಮಾತ್ರ. ಆಮೇಲೆ ಗೈಸ್, ಇದು ನೆಟ್ಫ್ಲಿಕ್ಸಲ್ಲಿ ಹೆಂಗಿದೆ ಪ್ರೀಮಿಯಮ್ಶಿಪ್ಪು ಅಂತ ಸುಮಾರು ಮೂವಿಗಳಲ್ಲಿ ಹೇಳಿದ್ದೀನಿ, ಸುಮಾರು ವೀಡಿಯೋಸ್ಗಳಲ್ಲಿ ಹೇಳಿದ್ದೀನಿ. ಓಕೆ, ನೆಟ್ಫ್ಲಿಕ್ಸಲ್ಲಿ ಹೇಗೆ ಪ್ರೀಮಿಯಮ್ಶಿಪ್ ಇರುತ್ತೆ, ನೆಟ್ಫ್ಲಿಕ್ಸಲ್ಲಿ ಬಂದು 199 699 ಸಮಥಿಂಗ್ ಪ್ಲ್ಯಾನ್ಸ್ಗಳೆಲ್ಲ ಇರುತ್ತೆ. ಸೊ ನಿಮಗೆ ಪರ್ಫೆಕ್ಟಾಗಿ ಬೇಕು ಅಂದರೆ ಒಂದೇ ಒಂದು ನಿಮಿಷ ಟೈಮ್ ಕೊಟ್ಟರೆ ನಾನು ಹೇಳ್ತೀನಿ ಗೈಸ್. ಸೊ ಮೊಬೈಲ್ ಪ್ಲ್ಯಾನು ನಿಮಗೆ ಆಲ್ಮೋಸ್ಟ್ 199ಗೆ ಸಿಗುತ್ತೆ. ನ್ಯೂ ಪ್ರೈಸು 149 ಸಮಥಿಂಗ್, ಇದೇನೋ ಚೇಂಜಸ್ ಆಗೋ ಥರ ಇದೆ ಇನ್ನು ಮುಂದಕ್ಕೆ. ಸೊ ಬೇಸಿಕ್ ಪ್ಲ್ಯಾನು 199, ಸ್ಟ್ಯಾಂಡರ್ಡ್ ಪ್ಲ್ಯಾನು 499, ಪ್ರೀಮಿಯಮ್ ಪ್ಲ್ಯಾನು 649. ಸೊ ಇದರಲ್ಲಿ ಏನೇನೆಲ್ಲ ಚೇಂಜಸ್ ಆಗುತ್ತೆ ಅಂತ ನಿಮಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ. ನಿಮಗೆ ನನ್ನ ಪ್ರಕಾರ ಕೇಳೋದಾದರೆ ಗೈಸ್, 199 ಪ್ಲ್ಯಾನ್ ನಾನು ಯೂಸ್ ಮಾಡ್ತಾ ಇರೋದು 199 ಪ್ಲ್ಯಾನು. ಸೊ ಇದರಲ್ಲಿ ಏನಾಗುತ್ತೆ, ನೆಟ್ಫ್ಲಿಕ್ಸಲ್ಲಿ ನಿಮಗೆ ಅಡ್ವರ್ಟೈಸ್ಮೆಂಟ್ಸ್ ಬರೋಲ್ಲ. ಇವಾಗ ಹಾಟ್ಸ್ಟಾರಲ್ಲಾದರೆ ನಿಮಗೆ ಬೇಸಿಕ್ ಮೊಬೈಲ್ ಪ್ಲ್ಯಾನ್ ಅಥವಾ ಏನಾದ್ರು ಬೇರೆ ತಗೊಂಡಾಗ ನಿಮಗೆ ಆ್ಯಡ್ಸ್ ಬರುತ್ತೆ. ಅದಕ್ಕೋಸ್ಕರ ಆ್ಯಡ್ಸ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ನೀವು ಪ್ರೀಮಿಯಮ್ಶಿಪ್ ಹೈ ಲೆವೆಲ್ಗೆ ಹೋಗಿ 3 ಮಂತ್ಸ್ಗೆ 699 ಸಮಥಿಂಗ್ ಏನೋ ಇದೆ, 3 ಮಂತ್ಸ್ ಸಿಗುತ್ತೆ. ಅಥವಾ ಇಯರ್ಲಿ ಪ್ಯಾಕೇಜ್ ಇದೆ 2400 400 ಸಮಥಿಂಗ್ ಇದೆ, ಅದ್ರ ಪ್ಲ್ಯಾನ್ ತಗೊಳ್ಳಿ ಅಂತ ಹೇಳ್ಬೋದು. ಸೊ ನೆಟ್ಫ್ಲಿಕ್ಸಲ್ಲಿ ನೀವು ಯಾವುದೇ ಪ್ಲ್ಯಾನ್ ತಗೊಂಡ್ರೂ ಅಡ್ವರ್ಟೈಸ್ಮೆಂಟ್ ಅಂತ 100% ಬರಲ್ಲ. ಸೊ ಅದ್ರ ಪ್ರಕಾರ ನಿಮಗೆ ಅಂತ ಕ್ವಾಲಿಟಿ ಜಾಸ್ತಿ ಬೇಕು. ನೀವು ಲಾಂಗ್ ಸ್ಕ್ರೀನ್ ಅಂದರೆ ಹೋಮ್ ಥಿಯೇಟ್ರ್ ಥರ ಮಾಡ್ಕೊಂಡಿರ್ತೀರ ನೋಡಿ. ಇಫ್ ಇನ್ ಕೇಸ್ ಆ ಥರ ಹೋಮ್ ಥಿಯೇಟ್ರ್ ಸೆಟಪ್ ಇದ್ದು, ಅಥವಾ ಟಿ ವಿನೇ 100x100 ಇಂಚಸ್ ಟಿ ವಿ ಅಥವಾ 70-80 ಇಂಚಸ್ ಟಿ ವಿ ನಿಮಗೆ ಕ್ಲಾರಿಟಿ ಕಾಣಿಸ್ತಾ ಇಲ್ಲ ಅಂದಾಗ ನೀವು ಪ್ರೀಮಿಯಮ್ಶಿಪ್ಪನ್ನು ಹೈ ಲೆವೆಲ್ಗೆ ಅಂದರೆ 699 ಪರ್ ಮಂತು, 799 ಪರ್ ಮಂತು ಈ ಥರ ಹೋಗೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ಬಟ್ ನಿಮ್ಗೆ ಏನೂ ಇಲ್ಲ, ನೀವು ಮೊಬೈಲಲ್ಲಿ ನೋಡ್ತೀರ ಟಿ ವಿ ನಾರ್ಮಲ್ 40 ಇಂಚಸ್ 50 ಇಂಚಸ್ ಟಿ ವಿಲಿ ನೋಡ್ತೀವಿ ಅಂದರೆ ಆಲ್ಮೋಸ್ಟ್ ಗೈಸ್ ನನ್ನ ಕೇಳೋದಾದರೆ 100 ಇಂಚಸ್ಸಲ್ಲೂ ಆಲ್ಮೋಸ್ಟ್ ಚೆನ್ನಾಗಿ ಕಾಣಿಸುತ್ತೆ. ನೆಟ್ಫ್ಲಿಕ್ಸಲ್ಲಿ ತುಂಬ ಕಳಪೆಯಾಗಂತೂ ಕಾಣಿಸಲ್ಲ ಕ್ಲಾರಿಟಿ, 780 ಸಮಥಿಂಗ್ ಏನೋ ಕ್ಲಾರಿಟಿ ಕೊಡ್ತಾರೆ. ಸೊ ಅದೇ ನೆಕ್ಸ್ಟ್ ಲೆವೆಲಾಗಿ ಕಾಣಿಸುತ್ತೆ ಗೈಸ್, ಅದಕ್ಕೆ ನಾನೇ ಗ್ಯಾರಂಟಿ. ಯಾಕಂದರೆ ನಾನು 80 ಇಂಚಸ್ ಟಿ ವಿಲಿ ನೋಡೋದು. ಸೊ ನೆಕ್ಸ್ಟ್ ಚೆನ್ನಾಗಿದೆ 80 ಇಂಚಸ್ ಟಿ ವಿ, ನಿಮಗೇನು ಬೇಜಾರಾಗಲ್ಲ, ಎಲ್ಲೂ ಇದಾಗಲ್ಲ. ಸೊ ಅಂದರೆ ನೆಟ್ವರ್ಕ್ ಸಿಕ್ಕಿಲ್ಲ ಅಂದ ಕೆಲವೊಂದು ಟೈಮು ಬಫರ್ ಆಗುತ್ತೆ ಬಿಟ್ಟರೆ, ಸೊ ಇಲ್ಲ ನಾರ್ಮಲಾಗಿ ಕ್ಲೀನಾಗಿ HD ಕ್ಲಾರಿಟಿಲೇ ಹೋಗುತ್ತೆ. ಸೊ ನನ್ನ ಕೇಳೋದಾದರೆ 199 ಇಸ್ ದ ಬೆಸ್ಟ್ ಪ್ಲ್ಯಾಟ್ಫಾರ್ಮ್, ಬೆಸ್ಟು ಪ್ಲ್ಯಾನು. ನೀವು ಆರಾಮಾಗಿ ತಗೊಂಡು ಮಂತ್ಲಿ 199 200 ರುಪೀಸು. ಸೊ ಇವಾಗ ಫೋನ್ಪೇ ಗೂಗಲ್ ಪೇ ಅವರೆಲ್ಲ ಏನು ಮಾಡ್ತಿದ್ದಾರೆ, ಒಂದು ಸ್ವಲ್ಪ ಟ್ಯಾಕ್ಸ್ ಅವರು ತಗೋತಿದ್ದಾರೆ. ಸೊ 102 ರುಪೀಸ್ ತಗೊಂಡ್ರು 200 201 202 ರುಪೀಸು 200 ರುಪೀಸು ಪ್ಲ್ಯಾನ್ ತಗೊಂಡು ಆರಾಮಾಗಿ ನೀವು ಮಂತ್ಲಿ ಯೂಸ್ ಮಾಡ್ಕೋಬೋದು. ಸೊ ನೆಟ್ಫ್ಲಿಕ್ಸಲ್ಲಿ ಇನ್ನೂ ತುಂಬ ಮೂವೀಸ್ ಇದೆ ಗೈಸ್. ನಾನೇನು ಇದೊಂದು ಮೂವಿಗೋಸ್ಕರ ತಗೊಳ್ಳಿ ಅಂತಲ್ಲ, ಇನ್ನು ಮುಂದಕ್ಕೆ ಒಳ್ಳೊಳ್ಳೆ ಮೂವೀಸ್ನ ರೆಫರ್ ಮಾಡ್ತಾ ಇರ್ತೀನಿ. ನೆಟ್ಫ್ಲಿಕ್ಸಲ್ಲೂ ಕೂಡ ಮಾಡ್ತಾ ಇರ್ತೀನಿ. ನಾನು ಯಾವುದ್ರಲ್ಲಿ OTTಲಿ ಯಾವುದರಲ್ಲೇ ಇದ್ದರೂ ನಾನು ಬಿಡೋಲ್ಲ. ಪ್ರೈಮು, ನೆಟ್ಫ್ಲಿಕ್ಸು, ZEE5, ಸೋನಿ ಲೈವು ಮತ್ತು ಹಾಟ್ಸ್ಟಾರು, ಎಲ್ಲ ಥರ ಪ್ಲ್ಯಾಟ್ಫಾರ್ಮ್ಸಲ್ಲೂ ಯಾವ್ದಾರ ಬೆಸ್ಟ್ ಮೂವಿ ಐತೆ ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂದರೆ 100% ನಿಮ್ಮ ಮುಂದೆ ಇಟ್ಟಿರ್ತೀನಿ ಅದನ್ನು ಅಂತ ಹೇಳ್ತಾ ಗೈಸ್. ಸೊ ನೀವು ಗಟ್ಟಾ ಕುಸ್ತಿ ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದೀರಾ ದಯವಿಟ್ಟು ಹೇಳ್ತಾಯಿದ್ದೀನಿ, ಇನ್ನೂ ಒಂದು ಸತಿ ಮಿಸ್ ಮಾಡ್ಕೊಳಕ್ಕೆ ಹೋಗಲೇಬೇಡಿ. ಆರಾಮಾಗಿ ನೋಡಿ. ನೆಕ್ಸ್ಟ್ ಲೆವೆಲ್ ಅಂದರೆ ನೆಕ್ಸ್ಟ್ ಲೆವೆಲ್ ಆಗಿದೆ. ನೋಡ್ಬಿಟ್ಟು ಕಮೆಂಟ್ ಮಾಡಿ. ಇಫ್ ಇನ್ ಕೇಸ್ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಏನು ಗುರು ಚೆನ್ನಾಗಿರಲಿಲ್ಲ, ನನಗೆ ಇಷ್ಟ ಆಗಲಿಲ್ಲ ಅಂತ ಕಮೆಂಟ್ ಮಾಡಿ. ಸೊ ಇದು ಯಾರಿಗೆ ಇಷ್ಟ ಆಗಲ್ಲ ಅಂದರೆ, ಇವಾಗ ಯಾರು ಮೈಂಡ್ಸೆಟ್ಟು ಗಂಡಸರು ಮಾತ್ರ ಕೆಲ್ಸಕ್ಕೆ ಹೋಗಬೇಕು, ಸೊ ಹೆಣ್ಮಕ್ಳೆಲ್ಲ ಮನೆಯಲ್ಲೇ ಕೆಲಸ ಮಾಡಬೇಕು, ಸೊ ನಾವು ದುಡ್ಡು ತಂದು ಹಾಕ್ತೀವಿ ಅಂದರೆ ಹುಡುಗರು ದುಡ್ಡು ತಂದು ಹಾಕ್ತೀವಿ, ಹುಡುಗಿರು ಅದನ್ನು ಸಂಭಾಳಿಸ್ಕೊಂಡಿರ್ಬೇಕು, ಮಕ್ಳನ್ನ ನೋಡ್ಕೋಬೇಕು ಅಂತ ಯಾರು ಈ ಥರ 100% ಫಿಕ್ಸ್ ಆಗಿರ್ತಾರೆ ಅಂದರೆ ಒಂಥರ ಅವ್ರಿಗೆ ಹುಡುಗಿರು ಕೆಲ್ಸಕ್ಕೆ ಹೋಗ್ತಾರೆ ಅಂದರೆ ಅವ್ರಿಗೆ ಇರಿಟೇಷನ್ ಆಯ್ತಾ ಇರುತ್ತೆ. ಓಕೆ ಫೈನ್ ಅಂತ ಕಾಂಪ್ರಮೈಸ್ ಆಗಲ್ಲ ಅವ್ರಿಗೊಂಥರ ಇರಿಟೇಷನ್. ಅಂಥವ್ರಿಗೆ ಈ ಮೂವಿ ಇಷ್ಟ ಆಗಲ್ಲ. ಅದು ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಅಂಥವ್ರಿಗೆ ಈ ಮೂವಿ ನನ್ನ ಪ್ರಕಾರ ಇಷ್ಟ ಆಗೋದು ಡೌಟು. ಆಮೇಲೆ ಮೂವಿನ ಎಂಟರ್ಟೈನ್ ಆಗಿ ನೋಡಿ ಗೈಸ್. ಪರ್ಸ್ನಲ್ ಲೈಫಾಗಿ ತಗೊಂಡು ಓಕೆ ನಾನು ಹಿಂಗೆ ಅಂತ ನಿಮ್ಮ ಒಂದು ಲೈಫ್ನ ಅನಾಲಿಸಿಸ್ ಮಾಡ್ಕೋಬೇಡಿ. ಸೊ ಮಾಡ್ಕೊಂಡ್ರೂ ಆ ಮೂಮೆಂಟಿಗೆ ಇರಲಿ ಅಷ್ಟೇ. ನೀವು ಫುಲ್ಲು ಇನ್ವಾಲ್ವ್ ಆಗಿ ಫಿಲಮ್ ಒಳಗಡೆ ಇನ್ವಾಲ್ವ್ ಆಗಬೇಡಿ ಅಂತಲ್ಲ. ಮೂವಿ ಮುಗೀತಾ ಒಂದು ಸ್ವಲ್ಪ ಹೊತ್ತು ಓಕೆ ಚೆನ್ನಾಗಿತ್ತು, ಇದು ಈ ಪಾಯಿಂಟ್ ತಗೋಬೇಕು, ಈ ಪಾಯಿಂಟ್ ತಗೋಬಾರ್ದು, ಬಿಟ್ಟಾಕ್ಬೇಕು, ಅಲ್ಲಿಗೆ ಬಿಟ್ಬಿಡ್ಬೇಕು. ಫುಲ್ಲು 100% ಇನ್ವಾಲ್ವ್ ಆಗಿ ಈ ಥರ ಅಂತೆಲ್ಲ
ಆ ಥರ ಯೋಚನೆ ಮಾಡೋರಿಗೆ ಇದೊಂದು ಸ್ವಲ್ಪ ಕಷ್ಟ ಆಗ್ಬೋದು ಈ ಮೂವಿ ಅಂತ ಹೇಳ್ತಾ ಗೈಸ್ ಈ ವಿಡಿಯೋಲಿ ನಿಲ್ಲಿಸ್ತಾ ಇದ್ದೀನಿ. ಯಾರೆಲ್ಲ ಮೂವಿ ನೋಡಿದ್ದೀರಾ ಆಲ್ರೆಡಿ, ಸೊ ಇಷ್ಟ ಆಗಿದೆ, ಯಾರಿಗೆಲ್ಲ ಇಷ್ಟ ಆಗಿದೆ ಅಥವಾ ಆಗಿಲ್ಲ ಏನೇ ಇದ್ರೂ ಕಮೆಂಟ್ ಮಾಡಿ. ಸೊ ನಮಗೂ ಒಂದು ಅನಾಲಿಸಿಸ್ ಸಿಗುತ್ತೆ, ಮತ್ತು ನೋಡೋರ್ಗು ಕೂಡ ನನ್ನ ಒಂದು ರಿವ್ಯೂ ನೋಡೋರ್ಗೂ ಕೂಡ ಅವ್ರಿಗೂ ಒಂದು ಗ್ರಿಪ್ ಸಿಗುತ್ತೆ, ಓಕೆ ಇದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ. ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರು ಇಷ್ಟ ಆಗಿಲ್ಲ ಅದನ್ನು ಕಮೆಂಟ್ ಮಾಡಿ. ಸೊ ಯಾರೆಲ್ಲ ನೋಡಿಲ್ಲ ನೋಡ್ಕೊಬಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್ ಗೈಸ್, ಲವ್ ಯು, ಲಾಟ್ಸ್ ಆಫ್ ಲವ್, ಸೈನಿಂಗ್ ಆಫ್ ಗೈಸ್. ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ ಗೈಸ್, ಬಾಯ್.